हेलो एवरीबॉडी, वेलकम टू गो हैश गुलबर्गा। स्टेशन बाजार में एक मिसिंग कंप्लेंट को आज इन्वेस्टिगेशन के दौरान मर्डर केस में टोटल 3 अक्यूज को गिरफ्तार कर लिया गया है। गुलबर्गा के पुलिस कमिश्नर डॉक्टर शर्मा एसडी ने एक प्रेस मीट करते हुए मीडिया को सारी चीजें बताई। सुरेखा वाइफ ऑफ राघवेंद्र नायक, जिसकी उम्र 36 ईयर्स की थी और एक गणेश नगर के रहने वाले थे, स्टेशन बाजार पुलिस स्टेशन में अपने हस्बैंड राघवेंद्र नायक के मिसिंग होने की उसने कंप्लेंट दर्ज कराई थी, जिसमें ये कहा गया था कि 12 मार्च के दिन मॉर्निंग जब ये अपने काम पर गए थे तो वहाँ से ये वापस नहीं आए हैं। स्टेशन बाजार के सर्कल इंस्पेक्टर शकील अंगड़ी को इन्वेस्टिगेशन के दौरान पता चला कि एक मिसिंग केस की इन्वेस्टिगेशन के दौरान जो लोग पकड़े गए हैं, साथ ही साथ पुलिस को इन्वेस्टिगेशन के दौरान मालूम हुआ कि अश्विनी के कुछ रिलेशनशिप थे, उसी के बीच चलते ये झगड़ा हुआ था। गुलबर्गा के पुलिस कमिश्नर डॉक्टर शर्मा एसडी ने इस प्रेस मीट में इस केस के डिटेल्स को उन्होंने बताया है। आइए देखते हैं गो हैश की ये रिपोर्ट। ನಮಸ್ಕಾರ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನು ತನಿಖೆ ಮಾಡಿದಾಗ ಮತ್ತು ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂತ್ರಿಕ ಮತ್ತು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ಮೇಲ್ಗಡೆ ಆ ಕಾಣೆಯಾದ ಮನುಷ್ಯ ಏನು ಪ್ರಕರಣ ಇತ್ತು ಆ ಪ್ರಕರಣ ತನಿಖೆಯಿಂದ ಕೊಲೆಯಾಗಿರುವ ಬಗ್ಗೆ ಮಾಹಿತಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಒಂದು ಮಿಸ್ಸಿಂಗ್ ಕೇಸ್ ಇತ್ತು ಅದು ಈಗ ಕಲೆ ಪ್ರಕರಣ ಅಂತಂದು ಹೇಳ್ಕೊಂಡು ಈಗಾಗಲೇ ಇನ್ನೊಂದು ಪ್ರಕರಣವನ್ನು ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ಹೋದಾಗ ಕಳೆದ ತಿಂಗಳು ಅಂದರೆ ಮೇ 25ರಂದು ಒಂದು ದೂರನ್ನು ದಾಖಲಾಗುತ್ತೆ. ಅದರಲ್ಲಿ ಕಾಣೆಯಾದವರ ಹೆಸರು ರಾಘವೇಂದ್ರ ನಾಯಕ್ ಅಂತ. ಇವರು ಕಾಣೆಯಾಗಿದ್ದು ಮಾರ್ಚ್ 12ನೇ ತಾರೀಕಿಗೆ ಮಿಸ್ ಆಗಿರ್ತಾರೆ. ಬಟ್ ಅವ್ರ ವೈಫ್ ಬಂದು ದೂರು ಕೊಡೋದು ಮೇ 25. ಆಲ್ಮೋಸ್ಟ್ 2.5 ಮಂತ್ಸ್ ಅಷ್ಟು ಲೇಟ್ ಇದೆ. ರೀಸನ್ ಏನಂತಂದರೆ ಇವರು ಮೂಲತಃ ಕಾರವಾರ ಕಡೆಯವರು, ಉಡುಪಿ ಕಾರವಾರ ಕಡೆಯವರು. ಗಂಡ ಹೆಂಡ್ತಿನೂ ಅಲ್ಲೇ ಇರ್ತಾರೆ, ವೈಫ್ ಅಲ್ಲೇ ಇರ್ತಾರೆ. ಮತ್ತು ಇವರೇನು ಹಸ್ಬೆಂಡ್ ಇದ್ದಾರೆ ರಾಘವೇಂದ್ರನವರು, ಮನೆ ಬಿಟ್ಟು 15 ದಿನ 20 ದಿನಕ್ಕೊಂದ್ಸಲ ಮನೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿ ಬರ್ಬೋದು ಅಂತ ತಿಳ್ಕೊಂಡು ತಡವಾಗಿ ಬಂದು ದೂರನ್ನು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವರು ದೂರು ನೀಡಿದ ತಕ್ಷಣ ಇಮ್ಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ. ಆ ಹಿನ್ನೆಲೆಯಲ್ಲಿ 3 ಜನರಿಗೆ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾರೆ. ವಿಷಯಕ್ಕೆ ಒಳಪಡಿಸಿದಾಗ ಒಂದು ವೈಯಕ್ತಿಕ ಕಾರಣದಿಂದ ಇವರನ್ನು ಅಪಹರಣ ಮಾಡಿ ಕೊಲೆ ಮಾಡಿರುವಂಥ ಒಂದು ಗಂಭೀರವಾದ ವಿಷಯ ತನಿಖೆಯಿಂದ ಹೊರಬಂದಿದೆ. ಇದರಲ್ಲಿ ಏನು ಮಿಸ್ಸಿಂಗ್ ಕೇಸನ್ನು ಈಗಾಗಲೇ ಮರ್ಡರ್ ಕೇಸ್ ಕನ್ವರ್ಟ್ ಮಾಡಿದ್ದಾರೆ. ಕಿಡ್ನ್ಯಾಪ್ ಮತ್ತು ಮರ್ಡರ್, ಅದರ ಜೊತೆಗೆ ಸಾಕ್ಷಿ ನಾಶಪಡಿಸಿದ್ದು ಕೂಡ ಸೆಕ್ಷನನ್ನು ಅಳವಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಶಕೀಲ್ ಅಂಗಡಿ ಮತ್ತು ಅವ್ರ ತಂಡ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಈಗ 3 ಜನ ಆರೋಪಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿರೋದೇನಂತಂದರೆ, ಏನು ಮೃತರಾಗಿದ್ದಾರೆ ರಾಘವೇಂದ್ರ ಅನ್ನೋರು, ಅವರಿಗೆ ಪರಿಚಯ ಇರುವಂಥ ಮಹಿಳೆ ಇರ್ತಾರೆ. ಅವ್ರ ಜೊತೆ ಸುಮಾರು ವರ್ಷಗಳಿಂದ ರಿಲೇಷನಲ್ಲಿರುತ್ತೆ. ಮತ್ತು ಇತ್ತೀಚೆಗೆ ಏನು ಆರೋಪಿ ಇದ್ದಾನೊಬ್ಬನು A1 ಆರೋಪಿ, ಕಳೆದ 1 ವರ್ಷದಿಂದ ಅವನ ಜೊತೆ ಈ ಮಹಿಳೆ ಸನಿಹ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಲೇಡಿ ಕಂಪ್ಲೀಟ್ ಏನು ಮೃತನಾಗಿದ್ದಾನೆ ಅವರನ್ನು ಬಿಟ್ಟು ಆರೋಪಿ ಜೊತೆ ಹೋಗ್ತಾ ಇರಬೇಕಾದ್ರೆ ಇವನು ಮೃತನಾದವನು ಇವರಿಗೆ ತೊಂದರೆ ಕೊಡ್ತಾ ಇದ್ದಾನಂತಂದು ಹೇಳಿ ಆ ಮಹಿಳೆ ಆರೋಪಿಗೆ ಆವಾಗ ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಇವನು ಹರ್ಯಾಸ್ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ, ಅವನಿಗೆ ಬಿಟ್ಟು ಉಲ್ಟಾ ಇವ್ರ ಜೊತೆನೇ ಬರಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾನಂತ ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅವನಿಗೆ ಪಾಠ ಕಲಿಸ್ಬೇಕು ಅಂತ ಅವನನ್ನು ಒಂದು ಕಾರ್ನಲ್ಲಿ ಹಾಕ್ಕೊಂಡು ಇಲ್ಲಿ ಕೃಷ್ಣನಗರದಲ್ಲಿರೋ ಒಂದು ಸ್ಮಶಾನದಲ್ಲಿ ಅವನ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಬೇಕಾದ್ರೆ ಅವನ ಪ್ರೈವೇಟ್ ಪಾರ್ಟ್ಸಿಗೆ ಕೂಡ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವನು ಅಲ್ಲೇ ಮೃತನಾದ ತಕ್ಷಣ ಅದೇ ಒಂದು ಆರೋಪಿಗಳಿಗೆ ಸೇರಿರುವಂಥ ಒಂದು ರಿಟ್ಸ್ ಕಾರಲ್ಲಿ ಅವನ ಬಾಡಿಯನ್ನು ಇಲ್ಲಿಂದ ರಾಯಚೂರು ಡಿಸ್ಟಿಕಲ್ಲಿರುವ ಶಕ್ತಿನಗರ, ಅಲ್ಲಿ ಕೃಷ್ಣನಗರದ ಒಂದು ಬ್ರಿಡ್ಜ್ ಮೇಲ್ಗಡೆಯಿಂದ ಶವವನ್ನು ಬಿಸಾಡಿ ಆಮೇಲೆ ಮರಳಿ ಕಲಬುರಗಿ ನಗರಕ್ಕೆ ಹಿಂತಿರುಗಿರ್ತಾರೆ. ಇದು ಆಗಿದ್ದು ಮಾರ್ಚ್ 12ಕ್ಕೆ. ಆಮೇಲೆ ಇಲ್ಲಿ ಬಂದ ನಂತರ ನಾವು ಅನ್ಐಡೆಂಟಿಫೈಡ್ ಕೆಲವು ಬಾಡಿಗಳನ್ನು ಕೂಡ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಮಾರ್ಚ್ 14ನೇ ತಾರೀಕಿಗೆ ಆಲ್ರೆಡಿ ಶಕ್ತಿನಗರದಲ್ಲಿ ಒಂದು UDR ಆಗಿದೆ. ಈ ಏನು ನಾವು ಇಲ್ಲಿವರೆಗೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ವಿ, ಈ ಕಾಣೆಯಾಗಿರೋ ವ್ಯಕ್ತಿಗೆ ಮತ್ತು ಅಲ್ಲಿ ದೊರೆತಿರುವ ಮೃತದೇಹಕ್ಕೆ ಸಿಮಿಲಾರಿಟೀಸ್ ಇದೆ. ಈಗ 3 ಜನ ಆರೋಪಿಗಳನ್ನು ಏನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗಿದೆ. ಮತ್ತು ಅವನಿಗೆ ಇನ್ನೂ ಬೇರೆ ಯಾರ್ಯಾರು ಆರೋಪಿಗಳು ಸಹಕಾರ ಮಾಡಿದ್ದಾರೆ ಮತ್ತು ಏನು ಕೃತ್ಯಕ್ಕೆ ಉಪಯೋಗಿಸಿದ ವಾಹನಗಳಿರ್ಬೋದು, ಬಳಸಿರುವ ಆಯುಧಗಳಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ನಾವು ಸಂಗ್ರಹ ಮಾಡಬೇಕಾಗಿದೆ. ಆ ಆರೋಪಿಗಳನ್ನು ನಾವು ವಶಕ್ಕೆ ಪಡಿಸಿಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ನಾವು ಮಾಡ್ತೀವಿ. ಈ ರಾಘವೇಂದ್ರ ನಾಯಕ್
ಬೇಸಿಕಲಿ ಕೆಲವು ಇಲ್ಲೇ ಕೆಲಸ ಮಾಡ್ತಾ ಇದ್ದ, ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ. ಮತ್ತು ಅವನ ಮೇಲೆ ಈ SIT ಪ್ರಕರಣವೂ ಇದೆ. SIT ಪ್ರಕರಣ ದಾಖಲಾಗಿದೆ ಮತ್ತು ಯಾವ ಮಹಿಳೆ ಇದ್ದಾರೆ ಅವರು ಕೂಡ ಇದೇ ವೃತ್ತಿಯಲ್ಲಿದ್ದರು. ಮತ್ತು ಆ ಒಂದು ವೃತ್ತಿ ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ನೆ ಇರುತ್ತು. ಇತ್ತೀಚೆಗೆ ಏನು ಆರೋಪಿ ಇದ್ದಾನೆ, A1 ಆರೋಪಿ ಅಂತ, ಗುರುರಾಜ್ ಅಂತ, ಅವನ ಜೊತೆ ಅವರ ಒಂದು ಸನಿಹ ಜಾಸ್ತಿ ಆದಾಗ ರಾಘವೇಂದ್ರನ ದೂರ ಆಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮನಸ್ತಾಪ ಆಗಿರುತ್ತೆ. ಸೊ ಆ ಲೇಡಿ ನೀಡಿರೋ ಒಂದು ಮಾಹಿತಿ ಆಧಾರದ ಮೇಲೆಗೆ ಈ A1 ಆರೋಪಿ ಅವನ್ನ ಇನ್ನೂ ಬೇರೆ ಸ್ನೇಹಿತರ ಜೊತೆ ಸೇರಿಕೊಂಡು ಇವನಿಗೆ ಅಪಹರಣ ಮಾಡಿ ಕೊಲೆ ಮಾಡಿರುವಂಥದ್ದು ತಿಳಿದಿರುತ್ತೆ. ಗಿರಾಕಿಗಿಂತ ಈಗ ಬೇಸಿಕಲಿ ಅವರ ವಿಚಾರಣೆ ಮಾಡಿದ ಪ್ರಕಾರ ಏನು ವೃತ್ತಿ ಇದೆ, ವೃತ್ತಿ ಜೊತೆಗೆ ಇವರು ಸನಿಹ ಆಗಿದ್ದರು ಅಂತ. ಬೇಸಿಕಲಿ ಇವನೇನು ರಾಘವೇಂದ್ರಗೆ ಟೋಟಲಿ ಅವಾಯ್ಡ್ ಮಾಡಿ ಈ A1 ಆರೋಪಿಯನ ಜೊತೆ ಅವನ ಜೊತೆ ನಿರಂತರವಾಗಿ ಕ್ಲೋಸ್ ಆಗ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಅವಳಿಗೆ ಪೀಡಿಸ್ತಾ ಇದ್ದ ಅಂತ ಮಾಹಿತಿ ಇರೋದು. ಲೇಡಿನೂ ಕಂಪ್ಲೀಟ್ ಕಾರಲ್ಲಿದ್ದರು. ಇವನಿಗೆ ಲಾಡ್ಜ್ ಹತ್ರ, ಒಂದು ಖಾಸಗಿ ಲಾಡ್ಜ್ ಹತ್ರ ಅವನಿಗೆ ಕಾರಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ, ಸ್ಮಶಾನದಲ್ಲಿ ಹಲ್ಲೆ ಮಾಡಬೇಕಾದ್ರೆ, ಆಮೇಲೆ ಈವನ್ ಇವರ ಮೃತದೇಹವನ್ನು ಅಲ್ಲಿ ಕೃಷ್ಣಾ ನದಿ ಬ್ರಿಡ್ಜ್ ಮೇಲೆ ಡಿಸ್ಪೋಸ್ ಮಾಡಬೇಕಾದ್ರೂ ಕೂಡ ಆ ಲೇಡಿ ಜೊತೆಗಿದ್ದರು. ಅದನ್ನೇ ಹೇಳಿದೆ, ನಾವು ಕೂಡ ಅದನ್ನೇ ಆಶ್ಚರ್ಯ ಆಗಿದ್ವಿ. ಯಾಕಂತಂದರೆ ಇವನು ಏನು ವೃತ್ತಿ ಇದೆ, ಇವನು ರಾಘವೇಂದ್ರನ್ ಅವನು ಇದೇ ರೀತಿಯ ಒಂದು ಅಪರಾಧಗಳಲ್ಲಿ ಭಾಗಿಯಾಗಿರುವಂಥ ಪ್ರಕರಣಗಳಿದ್ದಾವೆ. ಯಾದಗಿರಿಯಲ್ಲಿ ಪ್ರಕರಣ ಆಗಿದೆ, ಕಲಬುರಗಿ ನಗರದಲ್ಲಿಯೂ ಕೂಡ ಪ್ರಕರಣ ಆಗಿದೆ. ಇವರು ಯಾರು ಲೇಡಿ ಇದ್ದಾರೆ ಇದರಲ್ಲಿ ಆರೋಪಿ ಲೇಡಿ, ಅವ್ರ ಮೇಲೂ ಕೂಡ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಳೆದ